ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವ ನೀಡುವ, ರಕ್ಷಣೆ ನೀಡುವ, ಶಾಂತಿ ನೀಡುವ, ಧೈರ್ಯ ನೀಡುವ ದೇವರ ಭಯಭಕ್ತಿ, ಜ್ಞಾನ, ದೇವದೂತರ ಕಾವಲು, ನೀತಿ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಆರೋಗ್ಯ, ನಿತ್ಯ ಜೀವ, ಬೆಳಕು ನೀಡುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ. ದೇವರೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಹೌದು ಪ್ರಿಯರೇ, ದೇವರ ವಾಕ್ಯ ಸ್ವರ್ಗದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಅಂತ ಪ್ರಿಯರೇ. ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 89ನೇ ವಾಕ್ಯದಲ್ಲಿ ದಾವೀದನ ಮುಖಾಂತರ ದೇವರು ಬರೆಸಿದ್ದಾನೆ. ಆ ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟ ದೇವರ ವಾಕ್ಯ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ದೇವರ ಸ್ವರ, ಆದಿಯಲ್ಲಿ ವಾಕ್ಯವಿತ್ತ, ವಾಕ್ಯ ದೇವರ ಬಳಿಯಲ್ಲಿತ್ತ, ವಾಕ್ಯ ದೇವರಾಗಿತ್ತು. ಹೌದು ಪ್ರಿಯರೇ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಿಂದ ನೋಡುತ್ತೇವೆ. ಹೌದು, ಹೀಗೆ ನಾನು ತಂದೆ ಒಂದೇ ಆಗಿದ್ದೇವೆ ಎಂದು ಯೇಸು ಹೇಳುತ್ತಿದ್ದಾನೆ. ಹೌದು, ಹೀಗೆ ದೇವರೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಸ್ವರ್ಗದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಒಂದು ದಿನಕ್ಕಾಗಿ ಅಲ್ಲ, ತಿಂಗಳಿಗಾಗಿ ಅಲ್ಲ, ವರ್ಷಕ್ಕಾಗಿ ಅಲ್ಲ, ಶತಮಾನಕ್ಕಾಗಿ ಅಲ್ಲ ಪ್ರೇರೆ, ಯುಗಕ್ಕಾಗಿ ಅಲ್ಲ, ಶಾಶ್ವತವಾಗಿ ಆ ಶಾಶ್ವತವಾದ ಸ್ಥಾಪಿಸಲ್ಪಟ್ಟ ವಾಕ್ಯ ಯೇಸು ಕ್ರಿಸ್ತ ಆಗಿದ್ದಾನೆ ಪ್ರೇರೆ. ಆತ್ಮಸ್ವರೂಪನಾದ ತಂದೆಯೇ ಆಗಿದ್ದಾನೆ. ಹೀಗೆ ಆ ವಾಕ್ಯ ಸ್ವರೂಪನು, ಆತ್ಮಸ್ವರೂಪನು, ಶಕ್ತಿ ಸ್ವರೂಪನು, ರಕ್ಷಕನು, ಸೃಷ್ಟಿಕರ್ತನು, ಆ ಪೋಷಕನು, ಸೃಷ್ಟಿಯನ್ನು ಪ್ರೀತಿಯಿಂದ ಪರಿಪಾಲಿಸುತ್ತಾ ಬಂದಿರುವ ನಮ್ಮೆಲ್ಲರ ರಾಜಾದಿರಾಜನು, ಪ್ರಭುಗಳ ಪ್ರಭು, ದೇವಾದಿದೇವರು, ಒಡೆಯರಿಗೆ ಒಡೆಯನಾದ ದೇವರ ವಾಕ್ಯವಾದ ಯೇಸು ಕ್ರಿಸ್ತನ ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ನಾವು ತಂದೆಯಾದ ದೇವರ ಸಹಾಯ, ದೇವಕುಮಾರ ವಾಕ್ಯವಾದ ದೇವರ ಯೇಸು ಕ್ರಿಸ್ತನ ಸರ್ವಜ್ಞಾನ, ಕೃಪೆ, ದೇವರ ಪರಿಶುದ್ಧಾತ್ಮನ ಬುದ್ಧಿ ವಿಕಾಸ, ಚೈತನ್ಯ, ವರ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ, ಭಯಭಕ್ತಿ, ಆತ್ಮ, ಕೆಳಲಿರೋ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಂಡು ಬೆಳೆ ನೆಲವಾಗುವಂತೆ, ನಮ್ಮ ಹೃದಯ 100ಕ್ಕೆ 100 ಫಲ ಕೊಡುವಂತೆ, ದೇವರ ವಾಕ್ಯ ಎಂಬ ಬೀಜ ನಮ್ಮ ಹೃದಯದಲ್ಲಿ ಲೋಕಕ್ಕೆ ಹೋಗುವಂತೆ, ಶಾಶ್ವತವಾಗಿ ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ಪ್ರಭು ಅನುಗ್ರಹಿಸಲಿ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಲಿ ಪ್ರೇರೆ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಏಕೈಕ ನಿಜ ದೇವರೇ, ಸತ್ಯ ದೇವರೇ, ನಿತ್ಯ ಜೀವವಾದ ಯೇಸು ಕ್ರಿಸ್ತನೇ. ಹೌದು ಪ್ರಭುವೇ, ದೇವರೇ, ಯೆಹೋವನೇ, ಯೇಸು ಕ್ರಿಸ್ತನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಎನ್ನುವ ವಾಕ್ಯವನ್ನು ಧ್ಯಾನಿಸುವಾಗ ತಂದೆ, ಪರಿಶುದ್ಧ ಗ್ರಂಥದ ಅನೇಕ ಭಾಗಗಳಿಂದ ನಿಮ್ಮ ಮಕ್ಕಳಾದ, ವಿಶ್ವಾಸಿಗಳಾದ, ಪ್ರಜೆಗಳಾದ, ಶಿಷ್ಯರಾದ, ಸೇವಕರಾದ, ನಿಮ್ಮ ಅಭಿಷಿಕ್ತರಾದ ಎಲ್ಲ ಮಕ್ಕಳೊಂದಿಗೆ ಮಾತನಾಡಬೇಕೆಂದು, ನೂತನ ಸೃಷ್ಟಿಯನ್ನಾಗಿ ಮಾರ್ಪಡಿಸಬೇಕೆಂದು, ಅನೇಕ ಭಾಗಗಳಲ್ಲಿ ರಕ್ಷಿಸಬೇಕೆಂದು, ಪೋಷಿಸಬೇಕೆಂದು, ಅನೇಕ ಕೊರತೆ ನೀಗಿಸಬೇಕೆಂದು ನಿಮ್ಮ ಚಿತ್ತದಂತೆ ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸಲು ಬೇಕಾದ ಬೆಳಕಿನ ಪರಲೋಕ ಸ್ವರ್ಗದ ಕುಂದಿಲ್ಲದ ವರದಾನಗಳನ್ನು ಸುರಿಸಬೇಕೆಂದು, ಎಲ್ಲ ಪಾಪಗಳನ್ನು ಕ್ಷಮಿಸಬೇಕೆಂದು, ನಿತ್ಯ ಜೀವದ ಜ್ಞಾನದಿಂದ, ಶಕ್ತಿಯಿಂದ, ವಿಮೋಚನೆಯಿಂದ, ರಕ್ಷಣೆಯಿಂದ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಬರಬೇಕೆಂದು, ಹೀಗೆ ಶಾಂತಿದಾಯಕ ದೇವರೇ, ನಿಮ್ಮ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಂತೆ ನಮ್ಮ ಹೃದಯದಲ್ಲಿ, ಆತ್ಮದಲ್ಲಿ, ದೇಹದಲ್ಲಿ ಶಾಶ್ವತವಾಗಿ ಸ್ಥಾಪಿಸಬೇಕೆಂದು ನಿಮ್ಮ ಪರಿಶುದ್ಧ ಆತ್ಮನ ಮುಖಾಂತರ ಸ್ವಾಗತಿಸ್ತೇವೆ ತಂದೆ. ಅಂತ ಮಹಾಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಪ್ರಭು, ವಾಕ್ಯ ಕೇಳುತ್ತಾರೆ ಪ್ರತಿಯೊಬ್ಬ ನಿಮ್ಮ ಮಗ ಮಗಳನ್ನು, ಸೇವಕ, ದೊಡ್ಡ ಚಿಕ್ಕವರೆಲ್ಲರನ್ನು ಜ್ಞಾಪಿಸಿಕೊಳ್ಳಿರಿ. ಅವರ ಕುಟುಂಬ, ಅವರ ವಿಶ್ವಾಸ, ಪರಿಶುದ್ಧ ಜೀವಿತ, ಪ್ರಾರ್ಥನೆ ಜೀವಿತ, ಸಾಕ್ಷಿ ಜೀವಿತ, ಸಮರ್ಪಣೆ ಜೀವಿತ ನಿಮಗೆ ಶಾಶ್ವತವಾಗಿ ಸ್ವಂತವಾಗಲಿ ತಂದೆ. ಬಲಪಡಿಸಿ, ಸ್ಥಿರಪಡಿಸ್ತೀರಿ. ಅವರು ಲೋಕಕ್ಕೆ ನಿಮ್ಮ ಮಕ್ಕಳಾದ ನಾವು ಬೆಳಕಾಗುವಂತೆ, ಭೂಮಿ ಉಪ್ಪಾಗುವಂತೆ, ಹಾವುಗಳನ್ನು ಚೇಳುಗಳನ್ನು ತುಳಿಯುವ ಅಧಿಕಾರ ಪಡೆಯುವಂತೆ, ಸೈತಾನ ಯಾವ ಶಕ್ತಿಯು ನಿಮ್ಮ ಮಕ್ಕಳಾದ ನಮ್ಮೆಲ್ಲರಿಗೆ ಯಾವ ಹಾನಿಯಾಗದಂತೆ ಅಧಿಕಾರ ನೀಡಿರಿ ತಂದೆ. ನೀಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಿಮಗೆ ಭಯಪಡುವವರು ಬದುಕುತ್ತಾರೆ, ಯಾವುದಕ್ಕೂ ಭಯಪಡುವುದಿಲ್ಲ. ಅವರು ಪೂರ್ಣ ಪ್ರೀತಿ ಭೀತಿಯನ್ನು ಹೊರಗಟ್ಟುತ್ತದೆ ಎನ್ನುವಂತೆ ನಿಮ್ಮ ಪೂರ್ಣ ಪ್ರೀತಿಯಾದ ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟ ವಾಕ್ಯ ನಮ್ಮ ಹೃದಯದಲ್ಲಿ, ಆತ್ಮದಲ್ಲಿ, ಬುದ್ಧಿಶಕ್ತಿಯಲ್ಲಿ, ಅನುದಿನ ಜೀವಿತದಲ್ಲಿ, ನಮ್ಮ ಚಿತ್ತದಲ್ಲಿ ನೆಲೆಗೊಳಿಸಬೇಕೆಂದು
ಹೀಗೆ ಮಾಡಿ ಶಾಂತಿದಾಯಕ ದೇವರೇ, ನಿಮ್ಮ ಮಕ್ಕಳ ದೇಹದಲ್ಲಿರುವ ಎಲ್ಲ ಅನಾರೋಗ್ಯಗಳನ್ನು ನಜರೇತ ಯೇಸು ಕ್ರಿಸ್ತನಿಂದ ಗದರಿಸಬೇಕೆಂದು, ನಿಮ್ಮ ಗಾಯಗಳಿಂದ ಸ್ವಸ್ಥತೆ, ನಿಮ್ಮ ರಕ್ತದಿಂದ ಬಿಡುಗಡೆ, ದೈವಜ್ಞಾನ, ಆತ್ಮಜ್ಞಾನ, ವಾಕ್ಯಜ್ಞಾನ ಉಂಟು ಮಾಡಬೇಕೆಂದು ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಸೈತಾನನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲಗಳಿಗೆ ವಿಶ್ವಾಸದ ವರದ ಮುಖಾಂತರ, ಪ್ರೀತಿಯ ಮುಖಾಂತರ, ನಿರೀಕ್ಷೆ ಮುಖಾಂತರ ತುಳಿಸಿ ಹಾಕುತ್ತಾ ಬರಬೇಕೆಂದು ಸರ್ವಶಕ್ತ ತಂದೆ ಯೇಸು ಕ್ರಿಸ್ತನಾದ ಶಾಶ್ವತ ವಾಕ್ಯ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ದೇವರೇ, ಯೆಹೋವನೇ, ಯೇಸು ಕ್ರಿಸ್ತನೇ, ಪರಿಶುದ್ಧ ಆತ್ಮ ಸ್ವರೂಪನಾದ ದೇವರೇ, ಸತ್ಯ ದೇವರೇ, ನಿತ್ಯ ಜೀವವಾದಾತನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ, ಸ್ವರ್ಗದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಹೌದು ಪ್ರೇರೆ, ಹೀಗೆ ದಾವೀದನ ಮುಖಾಂತರ ನಾವು ಕೂಡ ನುಡಿಯೋಣ. ನಾವು ಈ ವಾಕ್ಯವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಪ್ರಭುವನ್ನು ಸ್ವಾಗತಿಸೋಣ. ಹಾಡು, ನಜರೇತಿನ ನನ್ನ ಯೇಸುವೆ, ನಜರೇಯನೇ ನನ್ನ ಯೇಸುವೆ, ಎಷ್ಟು ಯುಗಗಳಾದರೂ ಆರಾಧ್ಯ ದೈವವು ನೀನೇ ಎಂದು ಸ್ವರವೆತ್ತಿ ನಿನ್ನ ಕೀರ್ತಿ ನಾ ಹಾಡುವೆ ಎನ್ನು ಹಾಡನ್ನು ಆಡಿಕೊಂಡು ನಾವು ವಾಕ್ಯವನ್ನು ನಮ್ಮ ಹೃದಯ ಸ್ವೀಕರಿಸಿಕೊಂಡು ಸ್ವಸ್ಥರಾಗೋಣ ಪ್ರೇರೆ, ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ನನ್ನೊಂದಿಗೆ ಈಗ ಬೇಸ್ ಹಾಡಿರಿ. ಹಾಡು, ನಜರೇಯನೇ ನನ್ನೇಸುವೆ, ಎಷ್ಟು ಯುಗವಾದರೂನು ಆರಾಧ್ಯ ದೇವರು ನೀನೇ ಎಂದು ಸ್ವರವೆತ್ತಿ ನಿನ್ನ ಕೀರ್ತಿ ನಾ ಹಾಡುವೆ. ನಜರೇಯನೇ ನನ್ನೇಸುವೆ, ಎಷ್ಟು ಯುಗವಾದರೂನು ಆರಾಧ್ಯ ದೈವವು ನೀನೇ ಎಂದು ಸ್ವರವೆತ್ತಿ ನಿನ್ನ ಕೀರ್ತಿ ನಾ ಹಾಡುವೆ. ನಜರೇಯನೇ ನನ್ನೇಸುವೆ, ಆಕಾಶ ಗಗನಗಳನ್ನು ನಿನ್ನ ಗೇಣಿನಿಂದ ಅಳೆದಿರುವೆ ಸಪ್ಪ. ಆಕಾಶ ಗಗನಗಳನ್ನು ಕೈಗೇಣಿನಿಂದ ಅಳೆದಿರುವೆ. ಶೂನ್ಯದಲ್ಲಿ ಈ ಭೂಮಿಯನ್ನು, ಶೂನ್ಯದಲ್ಲಿ ಈ ಭೂಮಿಯನ್ನು ತೂಗಾಡುವಂತೆ ಮಾಡಿದ ನನ್ನೇಸುವೆ, ತೂಗಾಡ ಮಾಡಿದ ನನ್ನೇಸಪ್ಪ. ನಿನಗೆ ವಂದನೆ ಸ್ವಾಮಿ, ನಿನಗೆ ವಂದನೆ ಕ್ರಿಸ್ತನೇ, ನಿನಗೆ ವಂದನೆ ವಾಕ್ಯವಾದ ದೇವರೇ, ನಿನಗೆ ವಂದನೆ. ನಜರೇಯನೇ ನನ್ನೇಸುವೆ, ಎಷ್ಟು ಯುಗವಾದರೂನು ಆರಾಧ್ಯ ದೈವವು ನೀನೇ ಎಂದು ಸ್ವರವೆತ್ತಿ ನಿನ್ನ ಕೀರ್ತಿ ನಾ ಹಾಡುವೆ. ನಜರೇತಿನ ನನ್ನೇಸಪ್ಪ, ಅಗಾಧ ಸಮುದ್ರಗಳಿಗೆ ನೀನೇ ಎಲ್ಲೆಯ ಹಾಕಿರುವೆ ಒಡೆಯನೇ ದೇವ ಯೇಸು. ಅಗಾಧ ಸಮುದ್ರಗಳಿಗೆ ನೀನು ಮೇರೆಯ ನೇಮಿಸಿರುವೆ. ಜಲದೊಳಗೆ ಬಿದ್ದು ನಾ ಹೋದರು, ಆಮೆನ್, ಜಲದೊಳಗೆ ಬಿದ್ದು ನಾ ಹೋದರು ನನ್ನೇನು ಮಾಡವು ನನ್ನೇಸುವೆ. ನನ್ನ ಹಾನಿ ಮಾಡೋದಿಲ್ಲ ನನ್ನೇಸಪ್ಪ. ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ
ನಜರೇಯನೇ ನನ್ನೇಸುವೆ, ಎಷ್ಟು ಯುಗವಾದರೂನು ಆರಾಧ್ಯ ದೈವವು ನೀನೇ ಎಂದು ಸ್ವರವೆತ್ತಿ ನಿನ್ನ ಕೀರ್ತಿ ನಾ ಹಾಡುವೆ. ನಜರೇತಿನ ನನ್ನೇಸಪ್ಪ, ಸಿಯೋನು ಶಿಖರಾಗ್ರವು ನಿನ್ನ ಸಿಂಹಾಸನವಾಯಿತೇ. ಒಡೆಯನೇ ಇಮ್ಮಾನುವೇಲನೇ, ಸಿಯೋನು ಶಿಖರಾಗ್ರವು ಪರ್ವತವು ನಿನ್ನ ಸಿಂಹಾಸನವಾಯಿತೇ. ಸಿಯೋನಿನಲ್ಲಿ ನಿನ್ನ ನೋಡಬೇಕೆಂದು, ಒಡೆಯನೇ ಸಿಯೋನಿನಲ್ಲಿ ನಿನ್ನ ನೋಡಬೇಕೆಂದು ಆಶೆಯಿಂದ ಇರುವೆನು ನನ್ನೇಸುವೆ. ಆಶೆಯಿಂದ ಇರುವೆವು ನಮ್ಮೇಸಪ್ಪ. ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ. ನಜರೇಯನೇ ನನ್ನೇಸುವೆ, ಎಷ್ಟು ಯುಗವಾದರೂನು ಆರಾಧ್ಯ ದೈವವು ನೀನೇ ಎಂದು ಸ್ವರವೆತ್ತಿ ನಿನ್ನ ಕೀರ್ತಿನ ಹಾಡುವೆ. ನಜರೇತಿನ ನನ್ನೇಸಪ್ಪ. Thank you, Father God. Thank you, Son of God, Jesus Christ. Thank you, Holy Ghost, fire of God. One God, eternal life. Welcome you, Father, in this place, in this word of God. Amen and amen. ಅದು ಪ್ರೇರೆ, ಯೆಹೋವನೇ ದೇವರೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಸ್ವರ್ಗದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಅದು ಪ್ರೇರೆ, ದೇವರ ವಾಕ್ಯ ಶಾಶ್ವತವಾಗಿದೆ. ಆ ವಾಕ್ಯ ಯೇಸು ಕ್ರಿಸ್ತನಾಗಿದ್ದಾನೆ. ಆ ವಾಕ್ಯ ದೇವರಾಗಿದ್ದಾನೆ ಪ್ರೇರೆ. ಆ ವಾಕ್ಯ ಇರುವಾತನಾಗಿದ್ದಾನೆ. ಇರುವಾತನೇ ಯೇಸು ಕ್ರಿಸ್ತ ಎಂದು ಅರಿಯದೇ ಹೋದರೆ ನೀವು ನಿಮ್ಮ ಪಾಪಗಳಲ್ಲಿ ಸಾಯುತ್ತೀರೆಂದು ಯೇಸು ಕ್ರಿಸ್ತನು 2000 ವರ್ಷಗಳ ಕೆಳಗೆ ತನ್ನನ್ನು ನಂಬಿದ ಅಥವಾ ದೇವರ ಕುಲ ಎನಿಸಿಕೊಂಡ ಯಹೂದ್ಯರಿಗೆ ಹೇಳಿದ ಪ್ರೇರೆ. ಅವರಾದರೂ ಯೇಸುವನ್ನು ಸ್ವಾಗತಿಸಲಿಲ್ಲ. ಇರುವಾತನ ಯೇಸು ಕ್ರಿಸ್ತನೆಂದು ತಿಳಿಯಲಿಲ್ಲ. ಇಂದಿಗೂ ಕೂಡ ಈ ಲೋಕವು ಆತನ ಮುಖಾಂತರ ಉಂಟಾಗಿತ್ತು ಪ್ರೇರೆ. ಲೋಕದಲ್ಲಿ ಇದ್ದನು, ಆದರೆ ಲೋಕವು ಆತನನ್ನು ಅರಿತುಕೊಳ್ಳಲಿಲ್ಲ. ಅದು ಪ್ರೇರೆ, ಆತನು ತನ್ನ ಸ್ವದೇಶಕ್ಕೆ ಬಂದನು, ಅಂದರೆ ಯಹೂದ್ಯ ಕುಲದಲ್ಲಿ ಹುಟ್ಟಿದನು. ದೇವರನ್ನು, ನಿಜವಾದ ದೇವರನ್ನು ನಂಬುವವರ ಕುಲದಲ್ಲಿ. ಆದರೂ ಅವರಲ್ಲಿ ಅನೇಕರು ಬರಮಾಡಿಕೊಳ್ಳಲಿಲ್ಲ. ಕೆಲವರು ಬರಮಾಡಿಕೊಂಡರು. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅವರು ಇನ್ನು ಮೇಲೆ ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ, ಕಾಮದಿಂದ ಹುಟ್ಟಿದವರಲ್ಲ, ಮಾನವ ಸಹಜ ಬೈಕಿಂದ ಹುಟ್ಟಿದವರಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಆತ್ಮದಿಂದ ಹುಟ್ಟಿದ್ದು ಆತ್ಮ, ಆದರೆ ಶರೀರದಿಂದ ಹುಟ್ಟಿದ್ದು ಶರೀರ. ಯೇಸುವನ್ನು ವಿಶ್ವಾಸಿಸಿ, ಆತನ ಪ್ರೀತಿಸಿ, ಆತನ ಮಾತು ಕೈಗೊಂಡು ನಡೆಯುವುದಾದರೆ ಆತನೇ ಸತ್ಯ ದೇವರ ನಿತ್ಯ ಜೀವವು. ತಂದೆಯಾದ ದೇವರ ಬಳಿಗೆ ಸ್ವರ್ಗಕ್ಕೆ ಮಾರ್ಗ, ಸತ್ಯ, ಜೀವಿತ, ಸಮೃದ್ಧಿ ಜೀವ, ಶಾಶ್ವತ ಜೀವ ಎಂದು ವಿಶ್ವಾಸುವವರಿಗೆ, ಆತನೇ ನಿಜ ದೇವರೆಂದು ಗುರುತಿಸುವವರಿಗೆ ರಕ್ಷಣೆ ಪ್ರೇರೆ. ಹೀಗೆ ನಾವು ಪವಿತ್ರ ಗ್ರಂಥ ವಾಕ್ಯ ಭಾಗದಲ್ಲಿ ಪ್ರವೇಶಿಸುವುದಾದರೆ ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 89ನೇ ವಾಕ್ಯ, ಸಲಾಮ್ಸ್ 119 ಚಾಪ್ಟರ್ ವರ್ಸ್ 89th ವರ್ಡ್. ಇಲ್ಲಿ ಓದುವುದಾದರೆ, ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಹೌದು ಪ್ರೇರೆ, ಯೆಹೋವ ಅಂದರೆ ತಂದೆಯಾದ ದೇವರ ಹೆಸರು. ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರೇ, ಅದೃಶ್ಯನಾದ ದೇವರೇ ಸಾದೃಶ್ಯನಾದನು ತನ್ನ ಕುಮಾರನಾಗಿ. ಹೌದು ಪ್ರೇರೆ, ಕಾಣದ ದೇವರ ಕಾಣುವ ರೂಪ. ಹೌದು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯ ದೇವರಾಗಿತ್ತು. ಹೌದು ಪ್ರೇರೆ, ದೇವರು ಮಾತನಾಡಿದರೆ ವಾಕ್ಯ ಯೇಸು ಕ್ರಿಸ್ತ ಹೊರಗಡೆ ಬರುತ್ತಾನೆ. ಆ ವಾಕ್ಯಕ್ಕೆ 2000 ವರ್ಷಗಳ ಕೆಳಗೆ ಯೇಸು ಎಂದು ಹೆಸರು ಧರಿಸಿಕೊಂಡು ಬಂದ ಪ್ರೇರೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡುತ್ತೇವೆ, ಆ ವಾಕ್ಯ ಎಂಬಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆತನಿಗೆ
ದೇವರ ಕುಮಾರನಲ್ಲಿ ಇರಬೇಕಾದ ಮಹಿಮೆ ಆತನಲ್ಲಿತ್ತು. ಹೌದು, ದೇವರಿಗೆ ಅಥವಾ ದೇವ ಕುಮಾರನಿಗೆ ಇರಬೇಕಾದ ಮಹಿಮೆ ಆತನಲ್ಲಿತ್ತು. ಹೀಗೆ ದೇವರಿಗೂ ಮನುಷ್ಯರಿಗೂ ಮಧ್ಯವಾಗಿ ಸಂಬಂಧ ನೀಡಲು, ದೇವರ ಮಕ್ಕಳನ್ನಾಗಿಸಲು, ದೇವ ಮಕ್ಕಳ ಪದವಿ ನೀಡಲು ದೇವರೇ ತನ್ನ ಸ್ವರವನ್ನು ಮಾಂಸಾಕಾರದಲ್ಲಿ ಕಳುಹಿಸಿದ ಪ್ರೇರೆ. ಹೀಗೆ ದೇವರ ವಾಕ್ಯ ಮೊದಲೇ ಇದ್ದಾನೆ ಪ್ರೇರೆ. ದೇವರು ಮೊದಲೇ ಇದ್ದಾನೆ. ಆತನ ವಾಕ್ಯ ಯೇಸು ಕ್ರಿಸ್ತನು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದ್ದಾನೆ. ಆತನು ಆಗಲೆಲ್ಲದರ ಅಗ್ರಸ್ತನು, ಆದಿ ಸಂಭೂತನು. ಹೌದು, ಹೀಗೆ ಮನುಷ್ಯಾಕಾರದಲ್ಲಿ ಬಂದು ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಮಕ್ಕಳು ಜೀವಮಾನದುದ್ದಕ್ಕೂ ಮರಣ ಭಯದ ನಿಮಿತ್ತ ಸೈತಾನನಿಗೆ ಪಾಪ ಮಾಡಿ ಅಧೀನದಲ್ಲಿರುವುದರಿಂದ ಆ ಪಾಪದ ಮುಳ್ಳನ್ನು ಮುರಿಯಲು ಪಾಪ ಇಲ್ಲದ ಆತನಾಗಿ ಹುಟ್ಟಿದನು. ಸ್ತ್ರೀಯಲ್ಲಿ ಕನ್ನಿಕೆಯಲ್ಲಿ ಹುಟ್ಟಿದನು ಪ್ರೇರೆ, ಪುರುಷ ಸಂಕಲ್ಪ ಇಲ್ಲದೆ. ಮತ್ತು ಪಾಪದ ಶಕ್ತಿಯನ್ನು ಸೈತಾನನನ್ನು ಶಿಲುಬೆಯಲ್ಲಿ ಮೆಟ್ಟಿ ಸೋಲಿಸಿ ತನ್ನ ದೇಹದಲ್ಲಿ ಸಮಾಧಿ ಮಾಡಿ ಎಲ್ಲ ಮನುಷ್ಯರ ಪಾಪವನ್ನು ಹೊತ್ತುಕೊಂಡೋಗಿ ಸಮಾಧಿಗೆ ಕೆಡವಿ ಆತನಲ್ಲಿ ವಿಶ್ವಾಸ ಇಡುವವರಿಗೆ ಪಾಪ ಕ್ಷಮಾಪಣೆ, ವಿಮೋಚನೆ, ಸಮಾಧಿಯನ್ನು ಗೆದ್ದ, ಮರಣ ಗೆದ್ದ ಪರಿಶುದ್ಧಾತ್ಮನ ಶಕ್ತಿ, ದೇವರ ಮಕ್ಕಳ ಅಧಿಕಾರ ನೀಡುತ್ತಿದ್ದಾನೆ ಪ್ರೇರೆ. ಹೀಗೆ ದೇವರೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಹೌದು ಪ್ರೇರೆ, ನಾವು ಯೇಸುವನ್ನು ವಿಶ್ವಾಸಿದರೆ ದೇವರನ್ನು ವಿಶ್ವಾಸಿಸಿದಂತೆ. ಹೌದು ಪ್ರೇರೆ, ನಾನು ತಂದೆ ಒಂದೇ ಆಗಿದ್ದೇವೆ. ಯೇಸುವನ್ನು ವಿಶ್ವಾಸಿಸಿದರೆ ಆತನ್ನು ಶಾಶ್ವತವಾಗಿ ನಾವು ಕೂಡ ದೇವರ ಮಕ್ಕಳಾಗುತ್ತೇವೆ, ಸ್ವರ್ಗದಲ್ಲಿ ಸ್ಥಾಪಿಸಲ್ಪಡುತ್ತೇವೆ. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದರೆ ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯ 35ನೇ ವಾಕ್ಯ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 24 ವರ್ಸ್ 35th ವರ್ಡ್. ಇಲ್ಲಿ ಓದುವುದಾದರೆ, ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂದು ಸಿಂಹಾಸನರೂಢನಾದ ಪರಲೋಕದಲ್ಲಿ ಸ್ವರ್ಗದಲ್ಲಿ ಶಾಶ್ವತವಾಗಿ ಸ್ಥಾಪಿತನಾದ ವಾಕ್ಯವಾದ ದೇವರಾದ ಯೇಸು ಕ್ರಿಸ್ತನು ನುಡಿತಿದ್ದಾನೆ ಪ್ರೇರೆ. ಆಕಾಶ ಭೂಮಿ ಅಳಿದು ಹೋಗು. ಹೌದು ಪ್ರೇರೆ, ಆಕಾಶ ಭೂಮಿಗಳು ಅಳಿದು ಹೋಗುವವು ಸುಲಭ ಅಂತ ಪ್ರೇರೆ. ಆದರೆ ನನ್ನ ಮಾತುಗಳು ಅಂದರೆ ಯೇಸುವಿನ ವಾಕ್ಯಗಳು, ದೇವರ ವಾಕ್ಯಾದ ಯೇಸು, ದೇವರಾದ ಯೇಸು ಅಳಿದು ಹೋಗುವುದಿಲ್ಲ ಅಂತ ಪ್ರೇರೆ. ಹೌದು, ಕಾರಣ ಆಕಾಶ ಭೂಮಿ ದೇವರ ವಾಕ್ಯದಿಂದ, ದೇವರ ವಾಕ್ಯವಾದ ಯೇಸು ಕ್ರಿಸ್ತನ ಮಾತುಗಳಿಂದ ನಿರ್ಮಿಸಲ್ಪಟ್ಟಿವೆ. ಆದುದೆಲ್ಲವೂ ಆ ವಾಕ್ಯವಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 3ನೇ ವಾಕ್ಯದಿಂದ ಆ ವಾಕ್ಯದ ಮುಖಾಂತರ ಸಮಸ್ತ ಉಂಟಾಯಿತು. ಆ ವಾಕ್ಯವಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಯೇಸುವಿನಿಂದ ಸಮಸ್ತ ಉಂಟಾಯಿತು ಪ್ರೇರೆ. ಯೇಸು ಇಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆ ಯೇಸುವಿನಲ್ಲಿ ಜೀವ ಇತ್ತು, ಆ ವಾಕ್ಯದಲ್ಲಿ ಜೀವ, ಆ ವಾಕ್ಯ ಮಾನವ ಜನಾಂಗದ ಬೆಳಕಾಗಿತ್ತು. ಇಂದಿಗೆ ಎಲ್ಲ ಮನುಷ್ಯರು ಬದುಕುತ್ತಿದ್ದಾರೆ ಅಂದರೆ ಅದು ದೇವರ ವಾಕ್ಯವಾದ ಯೇಸು ಕ್ರಿಸ್ತನು ನಿರ್ಮಿಸಿದ ಬೆಳಕು ಪ್ರೇರೆ. ಅದು ಭೌತಿಕವಾಗಿ ಬೆಳಕಾಗಿರ್ಬೋದು, ಆತ್ಮಿಕವಾದ ಬೆಳಕಾಗಿರ್ಬೋದು, ಆತನನ್ನು ಅರಿಯದವರು ಅನುಭವಿಸುವ ಭೌತಿಕ ಬೆಳಕಾಗಿರ್ಬೋದು, ಅಥವಾ ದೇವರು ಅವರಿಗೆ ಬದುಕುವುದಕ್ಕೆ ಅವಕಾಶ, ಆಯುಸ್ಸು ಕೊಟ್ಟ ಬೆಳಕಾಗಿರ್ಬೋದು. ಹೀಗೆ ಕ್ಷಮಾಪಣೆ ಎಂಬ, ಕರುಣೆ ಎಂಬ, ಆಶೀರ್ವಾದ, ದಯೆ ಎಂಬ ಬೆಳಕಾಗಿರ್ಬೋದು ಪ್ರೇರೆ. ಹೌದು, ಜ್ಞಾನವೆಂಬ ಬೆಳಕು, ಆರೋಗ್ಯ ಎಂಬ ಬೆಳಕು ಅದು ಯೇಸು ಕ್ರಿಸ್ತನದೇ ಆಗಿದೆ. ಹೌದು, ಹೀಗೆ ನಾವು ಮುಂದೆ ನೋಡೋದಾದ ಪ್ರೇರೆ ಇನ್ನೊಂದು ವಾಕ್ಯ, ಪೇತ್ರನ 1ನೇ ಪತ್ರಿಕೆ 1ನೇ ಅಧ್ಯಾಯ 24-25ನೇ ವಾಕ್ಯ ಪ್ರೇರೆ. ಫಸ್ಟ್ ಪೀಟರ್ ಚಾಪ್ಟರ್ 1 ವರ್ಸ್ 24 to 25th ವರ್ಡ್. ಇಲ್ಲಿ ಓದುವುದಾದರೆ, ನರಜಾತಿಯೆಲ್ಲ ಹುಲ್ಲಿನ ಆಗಿದೆ, ಅದರ ವೈಭವವೆಲ್ಲ ಹುಲ್ಲಿನ ಹೂವಿನಂತಿದೆ. ಪ್ರಭಾವವೆಲ್ಲ ಹುಲ್ಲು ಒಣಗಿ ಹೋಗುವುದು, ಹೂವು ಉದಿರಿ ಹೋಗುವುದು. ಕರ್ತನ ಅಂದರೆ ದೇವರ ಯೇಸು ಕ್ರಿಸ್ತನ ಮಾತಾದರೂ ಸದಾಕಾಲ ಇರುವುದು ಎಂದು ಹೇಳಿದೆಯಷ್ಟೇ. 25ನೇ ವಾಕ್ಯ, ಆ ಮಾತು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ಅದು ಪ್ರೇರೆ, ಇಲ್ಲಿ ನರಜಾತಿ ಅಂದರೆ ಮನುಷ್ಯ ಕುಲ ಎಲ್ಲ ಬಯಲಿನ ಹುಲ್ಲಿನಂತಿದೆ. ಹುಲ್ಲು ಗುಂಪು ಗುಂಪಾಗಿ ಆ ಮಳೆಗಾಲದಲ್ಲಿ ಅಥವಾ ನೀರಾವರಿ ಹೊಲದಲ್ಲಿ ಗುಂಪು ಗುಂಪಾಗಿ ಬೆಳೆಯುತ್ತದೆ ಪ್ರೇರೆ. ಅದನ್ನು ಬೆಳೆಸುವ ಅವಶ್ಯಕತೆ ಇಲ್ಲ. ಅದರಂತೆ ನರಜಾತಿ ತಾನೇ ಮದುವೆ ಮಾಡಿಕೊಂಡಾಗಿರ್ಬೋದು, ಮನುಷ್ಯ ಆಕರ್ಷಣೆ, ವಂಶ ಪಾರಂಪರ್ಯ, ಲೌಕಿಕ ಜೀವಿತದಿಂದಾಗಿ ತಿನ್ನು ಕುಡಿ ಮದುವೆ ಮಾಡಿಕೊಳ್ಳುವುದು, ಕಟ್ಟುವುದು, ಕೆಡುವುದು, ಬಿತ್ತುವುದು, ಕೊಯ್ಯುವುದು. ಯೇಸು ಕ್ರಿಸ್ತನು ಹೇಳಿದ್ದಾನಲ್ಲ, ನೋಹನ ಕಾಲದಲ್ಲಿದ್ದಂತೆಯೇ ಯೇಸು ಕ್ರಿಸ್ತನು 2ನೇ ಸಾರಿ
ಆಗಮನದಲ್ಲಿಯೂ ಇರುವುದು, ನರಪುತ್ರನ ಆಗಮನದಲ್ಲಿ. ನೋಹನ ಕಾಲದಲ್ಲಿ 40 ದಿನ ಹಗಲು ರಾತ್ರಿ ಮಳೆ ಬಂದು ಅಂದಿನ ದುಷ್ಟ ಹೃದಯದಲ್ಲಿ ಯಾವಾಗಲೂ ಕೆಟ್ಟ ಆಲೋಚನೆ ಉಳ್ಳ, ದೇವರ ಆತ್ಮನಿಗೆ ಪ್ರತಿಭಟಿಸುತ್ತಿರುವ, ದೇವರ ಆತ್ಮನಿಗೆ ಸ್ಥಳ ಕೊಡದಿರುವ ಎಲ್ಲ ದೇವರಿಗೆ ವ್ಯತಿರಿಕ್ತ ಮನುಷ್ಯರನ್ನು ಜಲಪ್ರಳಯದಿಂದ ದೇವರು 40 ದಿನ ಹಗಲು ರಾತ್ರಿ ಮಳೆ ಬರೆಸಿ ಸಾಯಿಸಿದ ಪ್ರೇರೆ. ಸೃಷ್ಟಿಗಳೊಂದಿಗೆ ನೋವನಿಗೆ ದೇವರ ದಯೆ ದೊರಕಿತು. ನೋಹ ಎಂಬಾತ ನೀತಿವಂತನಾಗಿದ್ದ ದೇವ ದೃಷ್ಟಿಯಲ್ಲಿ ಆತನ ಕುಟುಂಬ, ಹೆಂಡತಿ, ಆತ 3 ಜನ ಮಕ್ಕಳು, ಸೊಸೆಯರು ಮಾತ್ರ ಉಳಿದರು. ದೇವರು ಒಂದು ಜಾಲಿ ಮರದ ಅಥವಾ ಒಂದು ಮರದ ಹಡಗನ್ನು ಮಾಡು, ಅದರೊಳಗೆ ನೀನು ನಿನ್ನ ಕುಟುಂಬ ಪ್ರವೇಶ ಮಾಡಿರಿ, ಮತ್ತು ಪ್ರಾಣಿಗಳಲ್ಲಿ ಶುದ್ಧವಾದ ಪ್ರಾಣಿಗಳನ್ನು 7 ಜೊತೆಯನ್ನು ತೆಗೆದುಕೋ, ಒಂದು ಜೊತೆ ಅಶುದ್ಧ ಪ್ರಾಣಿಯನ್ನು ತೆಗೆದುಕೋ ಎಂದು ಹೇಳಿದ ಪ್ರೇರೆ. ಎಲ್ಲ ಜಾತಿಗಳಲ್ಲಿ ಪ್ರಾಣಿಗಳದ್ದು. ಹೀಗೆ 40 ದಿನ ಹಗಲು ರಾತ್ರಿ ಮಳೆ ಬಂದ ಪ್ರೇರೆ. ಹಳೆ ಸೃಷ್ಟಿಯನ್ನು ನಾಶ ಮಾಡಿದ, ಯಾವ ಕೆಟ್ಟೋಗಿದ್ವು, ಮತ್ತೆ ಹೊಸ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ. ಮತ್ತೆ ಕೆಲವು 6 ತಿಂಗಳು ಅಥವಾ ವರ್ಷದ ನಂತರ. ಮತ್ತು ಈಗ ಈ ಆಕಾಶ ಭೂಮಿ ಬೆಂಕಿ ನಾಶನಕ್ಕೆ ಇಡಲ್ಪಟ್ಟಿದೆ ಎಂದು ಪೇತ್ರನ 2ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಓದುತ್ತೇವೆ ಪ್ರೇರೆ. ಆದ್ದರಿಂದ ಈಗಿರುವ ಭೂಮಿ ಆಕಾಶಗಳು ಬೆಂಕಿ ನಾಶನಕ್ಕೆ ಇಡಲ್ಪಟ್ಟಿವೆ. ಆದ್ದರಿಂದ ಭಕ್ತಿಹೀನರು, ದೇವರ ಭಯ ಇಲ್ಲದವರು, ಅನೀತಿವಂತರು ಕರಿಗೆ ಹೋಗುತ್ತಾರೆ ಪ್ರೇರೆ ದೇವರ ಕೋಪಾಗ್ನಿಗೆ. ಯೇಸುವನ್ನು ವಿಶ್ವಾಸುವುದಾದರೂ ಅವರಾದರೂ ನೀತಿವಂತರಾದರು. ಯೇಸುವೆ ದೇವರ ವಾಕ್ಯ, ದೇವರ ಸ್ವರ. ದೇವರು ಈ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು, ತನ್ನ ವಾಕ್ಯವನ್ನು, ತನ್ನ ಸ್ವರವನ್ನು ಮಾಂಸಾಕಾರದಲ್ಲಿ ಕಳಿಸಿಕೊಟ್ಟು ನಮ್ಮ ಪಾಪ ಪರಿಹರಿಸಲು ಆತನಲ್ಲಿ ಪಾಪ ಕ್ಷಮಾಪಣೆ ಬೇಡಿಕೊಂಡಾಗ, ಆತನ ಆಶ್ರಯಕ್ಕೆ ಹೋದಾಗ, ಆತನಲ್ಲಿ ಕ್ಷಮಾಪಣೆ ಕೇಳಿದಾಗ ನಮ್ಮ ದೇಹದ ಮೇಲೆ, ನಮ್ಮ ಆತ್ಮದ ಮೇಲೆ ಬರಲಿರುವ ಅನಾರೋಗ್ಯ, ಸೈತಾನನ ಹಿಡಿತ, ಬಂಧನ, ಭಯ, ನರಕದ ಶಿಕ್ಷೆ, ಮರಣ, ಪಾತಾಳದ ಸ್ಥಳಕ್ಕೆ ಹೋಗುವುದು ತಪ್ಪಿ ಯೇಸುವಿನ ಮೇಲೆ ಹೋಯ್ತು ಪ್ರೇರೆ. ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಮಗನನ್ನು ನಮ್ಮ ಸ್ಥಳದಲ್ಲಿ ಬಲಿ ಕೊಟ್ಟ ಎಂದು ವಿಶ್ವಾಸಿದವರಿಗೆ ರಕ್ಷಣೆ ಆಗುತ್ತದೆ. ಶಾಶ್ವತವಾಗಿ ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟ ಯೇಸುವಿನೊಂದಿಗೆ ಕೂತುಕೊಳ್ಳುತ್ತೇವೆ. ಹೌದು, ಹೀಗೆ ನರಜಾತಿಯೆಲ್ಲ ಹುಲ್ಲಿನ ಆಗಿದೆ ಪ್ರೇರೆ, ಹೂವಿನಾಗಿದೆ. ಅದರ ಪ್ರಭಾವವೆಲ್ಲ ಹೂವಿನಂತಿದೆ. ಹುಲ್ಲು ಒಣಗಿ ಹೋಗುತ್ತದೆ, ಹೂವು ಉದುರಿ ಹೋಗುತ್ತದೆ. ಹೂವು ಒಣಗಿ ಹೋಗುತ್ತದೆ ಪ್ರೇರೆ, ಬೆಳಿಗ್ಗೆ ಅರಳಿ ಸಾಯಂಕಾಲ. ಅದೇ ರೀತಿ ಮನುಷ್ಯ ಆಯುಸ್ಸು 60, ಬಲ ಹೆಚ್ಚಾದರೆ 80. ಹೌದು, ಹೀಗೆ ಹೂವಿನ ಥರ, ಹುಲ್ಲು ಥರ ಹುಟ್ಟುತ್ತಾನೆ, ಹೂವಿನ ಥರ ಪ್ರಭಾವ ಬೀರುತ್ತಾನೆ. ಹುಲ್ಲು ಒಣಗಿ ಹೋಗುತ್ತಾನೆ, ಹೂವು ಉದಿರಿ ಹೋಗದಂತೆ ಅದು ಆಯುಸ್ಸು ಮುಕ್ತಾಯವಾಗುತ್ತದೆ. ಆದರೆ ಕರ್ತನ ಮಾತು ಅಂದರೆ ದೇವರ ಮಾತು, ಯೇಸು ಕ್ರಿಸ್ತನಾಗಿರುವ ದೇವರ ಮಾತು, ಯೇಸು ಕ್ರಿಸ್ತನಾಗಿರುವ ಮಾತು, ಯೇಸು ಆಗಿರುವ ವಾಕ್ಯ. ವಾಕ್ಯ ಅಂದರೆ ಒಂದು ಲೈನ್ ಪ್ರೇರೆ, ಸ್ವರ. ಒಂದು ವಾಕ್ಯದಲ್ಲಿ ಬರೆಯಿರಿ ಎಂದು ಏನಿರ್ತೇವಲ್ಲ, ಒಂದು ಲೈನ್. ದೇವರು, ಆತ್ಮಸ್ವರೂಪ, ಸರ್ವಶಕ್ತ, ಒಳ್ಳೆಯಾತನು, ಶಾಶ್ವತ ಜೀವಿ, ಪರಿಶುದ್ಧನು. ಹೀಗೆ ಒಂದು ಲೈನು ಮಾತನಾಡುವುದಕ್ಕೆ ಸ್ವರ ಎನ್ನುತ್ತೇವೆ ಪ್ರೇರ. ಸ್ವರಕ್ಕೆ ವಾಕ್ಯ ಎನ್ನುತ್ತೇವೆ, ವಾಣಿ ಎನ್ನುತ್ತೇವೆ. ನಾವು ಅನೇಕ ರೀತಿಯಲ್ಲಿ ಶಬ್ದ ಎನ್ನುತ್ತೇವೆ. ಹೀಗೆ ನಾವು ಮಾತಾಡಿದಾಗ ಶಬ್ದ ಬರುತ್ತದೆ, ಅದಕ್ಕೆ ವಾಕ್ಯ ಎನ್ನುತ್ತೇವೆ. ಅದು ಕರ್ತನ ಮಾತು. ಕರ್ತ ಅಂದರೆ ತಂದೆ ಪ್ರೇರೆ, ಎಲ್ಲವನ್ನು ಸೃಷ್ಟಿಸಿದ ತಂದೆ ಯೇಸು ಕ್ರಿಸ್ತ. ವಾಕ್ಯ, ಕರ್ತನ ಮಾತು ಸದಾಕಾಲ ಇರುವುದು ಎಂದು ಹೇಳಿದ್ದೆ ಅಷ್ಟೇ. ಆ ಮಾತು ಯಾವುದೆಂದರೆ, ಆ ವಾಕ್ಯ ಯಾವುದೆಂದರೆ ಸರ್ವ ಸೃಷ್ಟಿಗೆ ಸಾರಲಾಗಿರುವ ಸುವಾರ್ಥ ವಾಕ್ಯವೇ. ಸುವಾರ್ತೆ ವಾಕ್ಯ ಅಂದರೆ ಸುವಾರ್ತೆ. ದೇವರು ಈ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ದಯಪಾಲಿಸಿದ್ದಾನೆ. ಆತನಲ್ಲಿ ವಿಶ್ವಾಸ ಇಡುವ ಯಾರೊಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಆ ಸುವಾರ್ತೆ ಪ್ರೇರೆ. ಯೇಸುವನ್ನು ವಿಶ್ವಾಸದೋದರೆ ನಾವು ಕತ್ತಲಲ್ಲಿ ಇರುತ್ತೇವೆ ಪ್ರೇರೆ. ನಮ್ಮ ಪೂರ್ವಜರಿಂದ ಬಂದ ಅವಿಧೇಯತೆ, ಪಾಪದಿಂದ ಅನಾರೋಗ್ಯ, ಮರಣದ ದಬ್ಬಾಳಿಕೆ ನಡೆಯುತ್ತದೆ. ಯೇಸು ಕ್ರಿಸ್ತನಲ್ಲಿ ಬಂದಾಗ, ಆತನಲ್ಲಿ ವಿಶ್ವಾಸ ಇಟ್ಟು ಆತನ ಮಾತು ಕೈಗೊಂಡು ನಡೆದಾಗ, ಯೇಸು ತಂದೆಯಲ್ಲಿ ಬೇಡಿಕೊಂಡು ಬೇರೊಬ್ಬ ಸಹಾಯಕನಾದ, ಸ್ವರ್ಗದ ಶಕ್ತಿಯಾದ, ಮರಣದ ಮುಳ್ಳನ್ನು ಮುರಿದ, ಶೋಧನೆಯನ್ನು ಗೆದ್ದ, ಎಲ್ಲ ದೆವ್ವಗಳನ್ನು ಸೆದೆಬಡಿದ, ಪಾತಾಳದ ಕೈಗಳನ್ನು ಗೆದ್ದ, ಮರಣದ ಬೀಗದ ಕೈಗಳನ್ನು ಗೆದ್ದ, 3ನೇ ದಿನ ಮರಣದ
ಮೇಲೆ ಜಯ ಸಾಧಿಸಿ ಎದ್ದ, ಸಮಾಧಿಯಿಂದ ಎದ್ದ ಯೇಸು ಕ್ರಿಸ್ತನು ನಮಗೆ ಜಯ ನೀಡುತ್ತಾನೆ ಪ್ರೇರೆ. ಹೌದು, ಹೀಗೆ ದೇವರ ಮಕ್ಕಳಾಗುತ್ತೇವೆ. ಇಲ್ಲದಿದ್ದರೆ ನಾವು ಸೈತಾನನಿಗೆ ದೇವರ ದೂತ ಒಂದು ಕಾಲದಲ್ಲಿ ಆತನು ದೇವರ ಮಾತಿಗೆ ಅವಿಧೇಯಾಗಿ ದೇವರಾಗಬೇಕೆಂದು ಸ್ವರ್ಗದಿಂದ ದೊಬ್ಬಿಸಲ್ಪಟ್ಟು ಪಿಶಾಚಿಯಾಗಿದ್ದಾನೆ, ಕೆಡುಕನಾಗಿದ್ದಾನೆ, ದೆವ್ವವಾಗಿದ್ದಾನೆ, ಘಟಸರ್ಪವಾಗಿದ್ದಾನೆ, ಸುಳ್ಳುಗಾರ, ಮೋಸಗಾರ, ಸರ್ವಲೋಕವನ್ನು ಮೋಸಗೊಳಿಸುವ ಸರ್ಪನಾಗಿದ್ದಾನೆ ಪ್ರೇರೆ. ಆತನಲ್ಲಿ ಒಳ್ಳೆಯದೇನಿಲ್ಲ. ಆತನಿಗೆ ಅಡ್ಡ ಬೀಳುವುದಾದರೆ ಎಲ್ಲವನ್ನು ಕೊಡುತ್ತೇನೆ ಎಂದು ಮಾತು ಕೊಡುತ್ತಾನೆ. ಆದರೆ ಅದು ಕಡೆಯಲ್ಲಿ ಕಹಿಯಾಗಿ, ಮಾರಕವಾಗಿ, ಘನಘೋರವಾಗಿ, ನರಕವಾಗಿ ಮಾರ್ಪಡುತ್ತದೆ. ಅದರಿಂದ ಯೇಸುವಿನ ಬಳಿ ಬರೋಣ ಪ್ರೇರೆ. ಮೊದಲು ನಿನ್ನ ಸ್ಥಿತಿ ಕೊಂಚವಾಗಿದ್ದರೂ ಮಧ್ಯಾಹ್ನದ ತೇಜಸ್ಸಿಗೆ ಬರುತ್ತದೆ. ಬರದಿದ್ದರೂ ಕೂಡ ಪರವಾಗಿಲ್ಲ. ಯೇಸುವೇ ನಮ್ಮ ಬೆಳಕು, ನಮ್ಮ ಆರೋಗ್ಯ, ನಮ್ಮ ಜ್ಞಾನ, ನಮ್ಮ ಧೈರ್ಯ, ನಮ್ಮ ಶಾಶ್ವತ ಜೀವ ಪ್ರೇರೆ, ಬೆಳಕು, ಮಾರ್ಗ, ಹೀಗೆ ರಕ್ಷಕನಾಗಿದ್ದಾನೆ. ಆ ಮಾತು ಸುವಾರ್ಥ ವಾಕ್ಯವೇ. ಯೇಸುವೇ ಜೀವನ, ಜನನ, ಬೋಧನೆ, ಮಹತ್ಕಾರ್ಯ. ಹೌದು ಪ್ರೇರೆ. ಆತನ ಪ್ರತಿಯೊಂದು ಕದಲಿಕೆ ಎಲ್ಲ ಜೀವಿತದ ಮರಣ ಗೆದ್ದು ಎದ್ದು ಸ್ವರ್ಗಕ್ಕೆ ಹೋಗಿದ್ದಾನೆ. ಮತ್ತೆ ಬರುತ್ತೇನೆಂದು ವಾಗ್ದಾನ ಮಾಡಿದ್ದಾನೆ. ಅಲ್ಲಿವರೆಗೆ ಅನಾಥರನ್ನಾಗಿ ಬಿಡದೆ ಆತನಲ್ಲಿ ವಿಶ್ವಾಸ ಇಡುವವರಿಗೆ ತನ್ನ ಶೋಧನೆಯನ್ನು ಗೆದ್ದ, ಸಂಕಟ ಗೆದ್ದ, ಲೋಕವನ್ನು ಜಯಿಸಿದ ಧೈರ್ಯದ ಆತ್ಮ, ಮರಣ ಗೆದ್ದ ಆತ್ಮನನ್ನು ಪ್ರೇರೆ, ಮಹಿಮಾ ಆತ್ಮನನ್ನು, ನಿತ್ಯ ಆತ್ಮನನ್ನು, ಸತ್ಯದ ಆತ್ಮನನ್ನು ಕಳಿಸಿಕೊಟ್ಟಿದ್ದಾನೆ. ಆತ ಬಂದು ನಮ್ಮನ್ನು ಪಾಪ ಕುರಿತು ತಿಳುವಳಿಕೆ ನೀಡುತ್ತಾನೆ, ನ್ಯಾಯ ನೀತಿಯ ಕುರಿತು ತಿಳುವಳಿಕೆ ನೀಡುತ್ತಾನೆ. ಅಂತಿಮ ತೀರ್ಪಿದೆ ಪ್ರೇರೆ. ದೇಹದಲ್ಲಿ ನಾವು ಬದುಕಿದ ಒಳ್ಳೆ ಕೆಟ್ಟದರ ಪರಿಣಾಮವಾಗಿ ದೇವರ ಸಿಂಹಾಸನ ಮುಂದೆ ನೀತಿವಂತ ನ್ಯಾಯಾಧೀಶನಾದ ಒಡೆಯರಿಗೆ ಒಡೆಯನಾದ ಯೇಸು ಕ್ರಿಸ್ತನ ಸಿಂಹಾಸನ ಮುಂದೆ ನಿಲ್ಲಬೇಕಾಗಿದೆ. ಆತನ ಮುಂದೆ ನಿಲ್ಲುವುದಕ್ಕೆ ಯಾರು ಧೈರ್ಯಗೊಂಡರು ಪ್ರೇರೆ. ಆದ್ದರಿಂದ ಯೇಸು ಕ್ರಿಸ್ತನ ಪ್ರೀತಿಸಿ ಆತನ ಮಾತುಗಳನ್ನು ಕೈಗೊಂಡು ನಡೆಯುವುದಾದರೆ, ಪಾಪಗಳನ್ನು ಒಪ್ಪಿಕೊಂಡು ಆತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಪಡೆಯುವುದಾದರೆ, ಹಳೆಯ ಪಾಪಗಳಿಗಾಗಿ ತಾಯಿ ತಂದೆಯಿಂದ, ಪೂರ್ವಜ ತಾತ ಅವ್ವಂದಿರು ಪಿತೃಗಳಿಂದ ಬಂದ ಎಲ್ಲ ಪಾಪಗಳನ್ನು ತೊಳೆದುಕೊಳ್ಳುವುದಾದರೆ, ನಮ್ಮ ರಕ್ತದಲ್ಲಿ ಬಂದಿರುವ ಆ ದುರಭ್ಯಾಸಗಳನ್ನು ಕೂಡ ತೊಳೆದುಕೊಳ್ಳುವುದಾದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಶುದ್ಧರಾಗುತ್ತೇವೆ. ದೇವರ ವಾಕ್ಯ ಪರಿಶುದ್ಧ ಹಾಲಿನಿಂದ ಪೋಷಿಸಲ್ಪಡುತ್ತೇವೆ. ದಿನ ದಿನ ನಾವು ದೇವರ ಸ್ವಭಾವದಲ್ಲಿ, ದೇವರ ಮನಸ್ಸಿನಲ್ಲಿ, ದೇವರ ಪವಿತ್ರ ಹೃದಯದಲ್ಲಿ, ದೇವರ ಆತ್ಮನಲ್ಲಿ ಯೇಸು ಕ್ರಿಸ್ತನಂತೆ ರೂಪಾಂತರವಾಗಿ ಬೆಳೆಯುತ್ತೇವೆ ಪ್ರೇರೆ. ಹೀಗೆ ನೀರಿನಿಂದ ಪರಿಶುದ್ಧಾತ್ಮದಿಂದ ಹೊಸದಾಗಿ ಹುಟ್ಟಿಸುತ್ತಾನೆ ಯೇಸು. ಹೌದು ಪ್ರೇರೆ. ಯಾರಿಗೆ ಕ್ರಿಸ್ತ ಆತ್ಮ ಇಲ್ಲವೋ ಅವನು ಕ್ರಿಸ್ತವನಲ್ಲ. ಹೌದು, ದೇವರ ಆತ್ಮ ಪ್ರೀತಿ ಧಾರಾಳವಾಗಿ ನಮ್ಮ ಹೃದಯಕ್ಕೆ ಸುರಿಯಲ್ಪಡುತ್ತದೆ ಪ್ರೇರೆ. ದೇವರ ಆತ್ಮನಿಂದ ದೇವರ ಪ್ರೀತಿ ನಮ್ಮ ಹೃದಯಕ್ಕೆ ಸುರಿಯಲ್ಪಡುತ್ತದೆ. ಆಗ ಮಾತ್ರ ನಾವು ದೇವರ ಮಾತುಗಳನ್ನು ಕೈಗೊಂಡು ನಡೆದು ದೇವರೊಂದಿಗೆ ನಡೆಯಲು ಸಾಧ್ಯ. ಪರಲೋಕ ಮಾರ್ಗದಲ್ಲಿ, ಶಿಲುಬೆ ಮಾರ್ಗದಲ್ಲಿ, ಬೆಳಕಿನ ಮಾರ್ಗದಲ್ಲಿ. ಹೀಗೆ ದೇವರ ಮಾತು ಸದಾಕಾಲ ಇರ್ತದೆ ಪ್ರೇರೆ. ಆ ಮಾತು ಯಾವುದೆಂದರೆ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ಹೌದು, ಯೇಸುವಿನ ಕುರಿತು. ಇನ್ನೊಂದು ವಾಕ್ಯ ನೋಡೋದಾದರೆ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೋಡುತ್ತೇವೆ. ರೆವಲ್ಯೂಷನ್ ಚಾಪ್ಟರ್ 19 ವರ್ಸ್ 13th ವರ್ಡ್. ಇಲ್ಲಿ ಓದೋದಾದರೆ, ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಆದರೆ ಯೇಸು ಕ್ರಿಸ್ತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನಂತ ಪ್ರೇರೆ. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಹೌದು, ದೇವರೇ. ಕೀರ್ತನೆ 119ನೇ ಅಧ್ಯಾಯ 89ನೇ ವಾಕ್ಯದಲ್ಲಿ ನೋಡುತ್ತೇವೆ, ದೇವರೇ ಯೆಹೋವನೇ, ಪರಲೋಕದಲ್ಲಿ ನಿನ್ನ ವಾಕ್ಯವು ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಆದರೆ ಆ ವಾಕ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಕಟಣೆ ಗ್ರಂಥದಲ್ಲಿ ಯೇಸುವಿನ ಆಪ್ತ ಶಿಷ್ಯನ ನೋಡುತ್ತಿದ್ದಾನೆ ದರ್ಶನದಲ್ಲಿ. ಆತನಿಗೆ ಆತನ ವಸ್ತ್ರ ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು. ಆದರೆ ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಹೊರಬರುತ್ತದೆ. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಆತನು ಸರ್ವಶಕ್ತನಾದ ದೇವರ ಉಗ್ರಕೋಪ ಎಂಬ ದ್ರಾಕ್ಷೆಯ ತೊಟ್ಟಿಯಲ್ಲಿರುವುದನ್ನು ತುಳಿಯುತ್ತಾನೆ. ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತನ ಎಂಬ ಹೆಸರು ಬರೆದಿದೆ. ಅಂತ ಕೃಪೆ, ರಕ್ಷಣೆಯ ಕೃಪೆ, ಶಾಶ್ವತ ಕೃಪೆ ನಮಗೆ ನೀಡಲು